ಜನರಿಗೆ ತೊಂದರೆ ಆಗ್ತೈತಿ, ಬಡ ಜನರಿಗೆ ತೊಂದರೆ ಆಗ್ತೈತಿ. ಜನರಿಗೆ ತೊಂದರೆ ಮಾಡುತ್ತೆ, ಜನ ತೊಂದರೆ ಆಗ್ತೈತ್ರಿ. ಅವ್ರು ಏನು ಮಾಡಿದ್ರು ತೊಂದರೆನ. ಹೆಣ್ಮಕ್ಳಿಗೆ ಮಾತ್ರ ಫ್ರೀ. 15% ಜಾಸ್ತಿ ಆಗಿದೆ, ನಿಮಗೂ ಫ್ರೀ ಇದೆ. ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣನಿಗೆ ನಿಮ್ಮ ಡ್ಯಾಡಿಗೆ ಅವರಿಗೆಲ್ಲ ಈಗ 15% ವರೆ ಆಗುತ್ತೆ ಈಗ. ಹಾಂ ಸರ್, ಅದೇ 15% ಹೊರೆ ಆಗ್ತಿದೆ. ಅದ್ರ ಬದಲು ನಮಗೆ ಕೊಟ್ಟಿರೋ ಫ್ರೀ ಯೋಜನೆನ ತೆಗೆದಾಕಿ. ಇಲ್ಲ ಅಂತ ಹೇಳಿದರೆ ಇಷ್ಟು ಪರ್ಸೆಂಟ್ ಅಂತ ನಮಗೆ ಟಿಕೆಟಲ್ಲಿ ಕನ್ಸೆಷನ್ ಇರಲಿ. ಅಷ್ಟು ಮಹಿಳೆಯರಿಗೆ ಯೂಸ್ ಕೊಡಬೇಕನ್ನೋದಾದರೆ ಕನ್ಸೆಷನ್ ಕೊಡಿ. ಸರ್ಕಾರದವ್ರು ಒಂದು ಹೇಳ್ತಾರೆ, ನಾವು ಗ್ಯಾರಂಟಿ ಕೊಟ್ಟು ಹೆಣ್ಮಕ್ಳು ಫ್ರೀ ಆಗಿ ತಿರುಗಾಡ್ತಾರೆ, ಫ್ರೀ ಇದೆ ಬಸ್ ಅವ್ರಿಗೆ. ಸರ್, ಅವ್ರು ಗ್ಯಾರಂಟಿ ಕೊಡೋದೇ ಆಗಿದ್ದರೆ ನಮಗೆ ಯಾವುದರಲ್ಲಿ ಹೊರಗಡೆ ಓಡಾಡೋದಕ್ಕೆ ಗ್ಯಾರಂಟಿ ಕೊಡಲಿ, ಪ್ರೊಟೆಕ್ಷನ್ಗೆ ಗ್ಯಾರಂಟಿ ಕೊಡಲಿ. ಅದನ್ನು ಬಿಟ್ಬಿಟ್ಟು ಯಾರು ಕೇಳಿದ್ರು ಇವ್ರಿಗೆ ಫ್ರೀ ಬಸ್ಸಸ್ ಕೊಡಿ ಅಂತ ಹೇಳಿ? ಫ್ರೀ ಬಸ್ಸಸ್ ಕೊಟ್ಬಿಟ್ಟು ಇವ್ರ ಸಂಬಳದಲ್ಲಿ ಕಟ್ ಮಾಡ್ಕೊಳ್ಳಿ. ಬೇಕಾದರೆ ಅವ್ರಿಗೆ ಏನು ಸ್ಯಾಲ್ರಿ ಬರ್ತಾ ಇದೆ ಅದರಲ್ಲಿ ಡಿಡಕ್ಟ್ ಮಾಡಿ ಕೊಡಲಿ. ಅದನ್ನು ಬಿಟ್ಟು ಜನಗಳಿಗೆ ಹೊರೆ ಹಾಕಿಬಿಟ್ಟು ಕೊಡೋದು ನಿಜ. ಆಯಿತು, ನೀರಿನ ದರ ಏರಿಕೆ ಆಗ್ತಿದೆ ನೆಕ್ಸ್ಟ್ ಈಗ. ಹಾಂ, ಅದೇ ಎಲ್ಲ ರೆಂಟ್ ಅಲ್ಲಿ ಇನ್ಕ್ರೀಸ್ ಮಾಡ್ತಿದ್ದಾರೆ, ಅದನ್ನು ನಮಗೆ ಫ್ರೀ ಕೊಡ್ತಾ ಇದ್ದಾರೆ. ಅವರಾಗಿ ಅವರು ಏನು ಫ್ರೀಯಾಗಿ ಕೊಡ್ತಾ ಇಲ್ಲ. ಸೊ ನಮಗೇನೆ ಈಗ ಯಾಕಂದರೆ ನಮ್ಮ ಪೇರೆಂಟ್ಸ್ ಏನಿದ್ದಾರೆ, ಅಪ್ಪ ಅಮ್ಮ, ಅವರಿಗೇನೆ ಹೊರೆ ಆಗ್ತಾ ಇದೆ. ಅಪ್ಪಂಗೆಲ್ಲ ರೆಂಟ್ ಪೇ ಮಾಡೋಕ್ಕೆ ಕಷ್ಟ ಆಗ್ತಿದೆ. ಸ್ಯಾಲ್ರಿ ಎಲ್ಲ ಕಡಿಮೆ ಇರುತ್ತೆ. ಇವ್ರದೆಲ್ಲ ಇನ್ಕ್ರೀಸ್ ಮಾಡ್ಕೊಂಡು ಹೋದರೆ ಅವ್ರು ಹೆಂಗೆ ಜೀವನ ನಡೆಸೋದು? ಬರೀ ಏನು ಫ್ರೀಯಾಗಿ ಕೊಟ್ಬಿಟ್ರೆ ದಿನ ಓಡಾಡ್ಕೊಂಡೆ ಬಸ್ಸಲ್ಲಿ ತಿನ್ನೋಕ್ಕಂತೂ ಆಗಲ್ಲ. ಗ್ರಾಸರೀಸ್ ತರಲೇಬೇಕು. ಅಲ್ಲಿ ಇನ್ಕ್ರೀಸ್ ಮಾಡಿಬಿಟ್ಟು ಇಲ್ಲಿ ಫ್ರೀಯಾಗಿ ಕೊಟ್ಟರೆ ವೇಸ್ಟೇ ಅದು. ಸೊ ಯೂಸ್ ಹೇಳಿದ್ರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಂತ. ಸರ್, ಫಸ್ಟ್ ನೀವೇನು ಫ್ರೀಯಾಗಿ ಕೊಟ್ಟಿದ್ದೀರೋ ಲೇಡೀಸ್ಗೆ ಅದನ್ನು ತೆಗ್ದಾಕ್ಬಿಟ್ಟು ಇವ್ರಿಗೆ ಏನೇನು ಪ್ರಾಬ್ಲಮ್ ಆಗಿದೆ, ಈಗ ಏನು ಬಸ್ ರೇಟ್, ಟಿಕೆಟ್ ರೇಟ್ ಇನ್ಕ್ರೀಸ್ ಮಾಡಿದ್ದೀರ ಅದನ್ನು ಕಡಿಮೆ ಮಾಡಿ, ಹಾಲಿನ ರೇಟ್ ಎಲ್ಲ ಕಡಿಮೆ ಮಾಡಿ. ಇದರಿಂದ ಮತ್ತೆ 2,000 ದುಡ್ಡು ಕೊಡ್ತಾ ಇದ್ದಾರೆ, ಭಾಗ್ಯಲಕ್ಷ್ಮಿ ದುಡ್ಡು ಅಂತ. ಅದು ಬೇಡ ಸರ್. ಅದ್ರ ಬದಲು ಸ್ಟೂಡೆಂಟ್ಸ್ಗೆ ಎಜುಕೇಷನ್ಗೆ ಸ್ಕಾಲರ್ಶಿಪ್. ತೊಂದರೆ ಆಗ್ತೈತಿ, ಬಡ ಜನರಿಗೆ ತೊಂದರೆ ಆಗ್ತೈತಿ. ಜನರಿಗೆ ತೊಂದರೆ ಮಾಡುತ್ತೆ, ಜನ ತೊಂದರೆ ಆಗ್ತೈತ್ರಿ. ಅವ್ರು ಏನು ಮಾಡಿದ್ರು ತೊಂದರೆನ. ಹೆಣ್ಮಕ್ಳಿಗೆ ಮಾತ್ರ ಫ್ರೀ. 15% ಜಾಸ್ತಿ ಆಗಿದೆ, ನಿಮಗೂ ಫ್ರೀ ಇದೆ. ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣನಿಗೆ ನಿಮ್ಮ ಡ್ಯಾಡಿಗೆ ಅವರಿಗೆಲ್ಲ ಈಗ 15% ವರೆ ಆಗುತ್ತೆ ಈಗ. ಹಾಂ ಸರ್, ಅದೇ 15% ಹೊರೆ ಆಗ್ತಿದೆ. ಅದ್ರ ಬದಲು ನಮಗೆ ಕೊಟ್ಟಿರೋ ಫ್ರೀ ಯೋಜನೆನ ತೆಗೆದಾಕಿ. ಇಲ್ಲ ಅಂತ ಹೇಳಿದರೆ ಇಷ್ಟು ಪರ್ಸೆಂಟ್ ಅಂತ ನಮಗೆ ಟಿಕೆಟಲ್ಲಿ ಕನ್ಸೆಷನ್ ಇರಲಿ. ಅಷ್ಟು ಮಹಿಳೆಯರಿಗೆ ಯೂಸ್ ಕೊಡಬೇಕನ್ನೋದಾದರೆ ಕನ್ಸೆಷನ್ ಕೊಡಿ. ಸರ್ಕಾರದವ್ರು ಒಂದು ಹೇಳ್ತಾರೆ, ನಾವು ಗ್ಯಾರಂಟಿ ಕೊಟ್ಟು ಹೆಣ್ಮಕ್ಳು ಫ್ರೀ ಆಗಿ ತಿರುಗಾಡ್ತಾರೆ, ಫ್ರೀ ಇದೆ ಬಸ್ ಅವ್ರಿಗೆ. ಸರ್, ಅವ್ರು ಗ್ಯಾರಂಟಿ ಕೊಡೋದೇ ಆಗಿದ್ದರೆ ನಮಗೆ ಯಾವುದರಲ್ಲಿ ಹೊರಗಡೆ ಓಡಾಡೋದಕ್ಕೆ ಗ್ಯಾರಂಟಿ ಕೊಡಲಿ, ಪ್ರೊಟೆಕ್ಷನ್ಗೆ ಗ್ಯಾರಂಟಿ ಕೊಡಲಿ. ಅದನ್ನು ಬಿಟ್ಬಿಟ್ಟು ಯಾರು ಕೇಳಿದ್ರು ಇವ್ರಿಗೆ ಫ್ರೀ ಬಸ್ಸಸ್ ಕೊಡಿ ಅಂತ ಹೇಳಿ? ಫ್ರೀ ಬಸ್ಸಸ್ ಕೊಟ್ಬಿಟ್ಟು ಇವ್ರ ಸಂಬಳದಲ್ಲಿ ಕಟ್ ಮಾಡ್ಕೊಳ್ಳಿ. ಬೇಕಾದರೆ ಅವ್ರಿಗೆ ಏನು ಸ್ಯಾಲ್ರಿ ಬರ್ತಾ ಇದೆ ಅದರಲ್ಲಿ ಡಿಡಕ್ಟ್ ಮಾಡಿ ಕೊಡಲಿ. ಅದನ್ನು ಬಿಟ್ಟು ಜನಗಳಿಗೆ ಹೊರೆ ಹಾಕಿಬಿಟ್ಟು ಕೊಡೋದು ನಿಜ. ಆಯಿತು, ನೀರಿನ ದರ ಏರಿಕೆ ಆಗ್ತಿದೆ ನೆಕ್ಸ್ಟ್ ಈಗ. ಹಾಂ, ಅದೇ ಎಲ್ಲ ರೆಂಟ್ ಅಲ್ಲಿ ಇನ್ಕ್ರೀಸ್ ಮಾಡ್ತಿದ್ದಾರೆ, ಅದನ್ನು ನಮಗೆ ಫ್ರೀ ಕೊಡ್ತಾ ಇದ್ದಾರೆ. ಅವರಾಗಿ ಅವರು ಏನು ಫ್ರೀಯಾಗಿ ಕೊಡ್ತಾ ಇಲ್ಲ. ಸೊ ನಮಗೇನೆ ಈಗ ಯಾಕಂದರೆ ನಮ್ಮ ಪೇರೆಂಟ್ಸ್ ಏನಿದ್ದಾರೆ, ಅಪ್ಪ ಅಮ್ಮ, ಅವರಿಗೇನೆ ಹೊರೆ ಆಗ್ತಾ ಇದೆ. ಅಪ್ಪಂಗೆಲ್ಲ ರೆಂಟ್ ಪೇ ಮಾಡೋಕ್ಕೆ ಕಷ್ಟ ಆಗ್ತಿದೆ. ಸ್ಯಾಲ್ರಿ ಎಲ್ಲ ಕಡಿಮೆ ಇರುತ್ತೆ. ಇವ್ರದೆಲ್ಲ ಇನ್ಕ್ರೀಸ್ ಮಾಡ್ಕೊಂಡು ಹೋದರೆ ಅವ್ರು ಹೆಂಗೆ ಜೀವನ ನಡೆಸೋದು? ಬರೀ ಏನು ಫ್ರೀಯಾಗಿ ಕೊಟ್ಬಿಟ್ರೆ ದಿನ ಓಡಾಡ್ಕೊಂಡೆ ಬಸ್ಸಲ್ಲಿ ತಿನ್ನೋಕ್ಕಂತೂ ಆಗಲ್ಲ. ಗ್ರಾಸರೀಸ್ ತರಲೇಬೇಕು. ಅಲ್ಲಿ ಇನ್ಕ್ರೀಸ್ ಮಾಡಿಬಿಟ್ಟು ಇಲ್ಲಿ ಫ್ರೀಯಾಗಿ ಕೊಟ್ಟರೆ ವೇಸ್ಟೇ ಅದು. ಸೊ ಯೂಸ್ ಹೇಳಿದ್ರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಂತ. ಸರ್, ಫಸ್ಟ್ ನೀವೇನು ಫ್ರೀಯಾಗಿ ಕೊಟ್ಟಿದ್ದೀರೋ ಲೇಡೀಸ್ಗೆ ಅದನ್ನು ತೆಗ್ದಾಕ್ಬಿಟ್ಟು ಇವ್ರಿಗೆ ಏನೇನು ಪ್ರಾಬ್ಲಮ್ ಆಗಿದೆ, ಈಗ ಏನು ಬಸ್ ರೇಟ್, ಟಿಕೆಟ್ ರೇಟ್ ಇನ್ಕ್ರೀಸ್ ಮಾಡಿದ್ದೀರ ಅದನ್ನು ಕಡಿಮೆ ಮಾಡಿ, ಹಾಲಿನ ರೇಟ್ ಎಲ್ಲ ಕಡಿಮೆ ಮಾಡಿ. ಇದರಿಂದ ಮತ್ತೆ 2,000 ದುಡ್ಡು ಕೊಡ್ತಾ ಇದ್ದಾರೆ, ಭಾಗ್ಯಲಕ್ಷ್ಮಿ ದುಡ್ಡು ಅಂತ. ಅದು ಬೇಡ ಸರ್. ಅದ್ರ ಬದಲು ಸ್ಟೂಡೆಂಟ್ಸ್ಗೆ ಎಜುಕೇಷನ್ಗೆ ಸ್ಕಾಲರ್ಶಿಪ್. ಶ್ರೀನಿವಾಸ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಶ್ರೀನಿವಾಸ್ ಅವರು ನಮಸ್ಕಾರ. ನಮಸ್ತೆ ಸರ್. ಏನ್ ಹೇಳ್ತೀರಿ? 15% ಜಾಸ್ತಿ ಮಾಡಿದ್ದಾರೆ ಟಿಕೆಟ್ ರೇಟ್. 15% ಟಿಕೆಟ್ ಜಾಸ್ತಿ ರೈಟ್ ಮಾಡಿರೋದು ಹೆಂಗಸರು ಲೋಡ್ ಮಾಡ್ಕೊಡೋದು, ಗಂಡಸತ್ರ ಕಿತ್ಕೊಂಡು ಇತ್ತಿಂದ ಕಿತ್ಕೊಡೋದು. ಈಗ ಆಲ್ರೆಡಿ ಎಣ್ಣೆ ರೈಟು, ಹಾಲ್ ರೈಟ್ ಎಲ್ಲ ಹೆಚ್ಚಿಗೆ ಮಾಡಿದ್ದಾರೆ ಆಲ್ರೆಡಿ. ಈ ಜನಸಾಮಾನ್ಯರ ಮೇಲೆ ಹೊರೆ ಏರ್ಸ್ಕೊಂಡು ಇವರು ಸುಖಕ್ಕೋಸ್ಕರ ಇವ್ರಿಗೆ ಒಳ್ಳೊಳ್ಳೆ ಕಾರ್ಗಳು ಬೇಕು, ಓಡಾಡಕ್ಕೆ ಒಳ್ಳೊಳ್ಳೆ ರೋಡ್ಗಳು ಬೇಕು, ಟ್ರಾಫಿಕ್ ಜಾಮ್ ಆಗೋದ್ ಬೇಡ, ಅವ್ರಿಗೆಲ್ಲ ಫ್ರೀ ಸೆಕ್ಯೂರಿಟಿಗಳು ಆಗ್ಬೇಕು. ಈ ತರ ಮಾಡ್ಕೊಂಡು ಜನಸಾಮಾನ್ಯರಿಗೆ ಹೊರೆ ಹೊತ್ಕೊಂಡು ಈ ತರ ಮಾಡ್ರಿ. ಯಾಕೆ ಇವ್ರಿಗೆ ಯಾಕೆ ಸರ್ಕಾರ ನಡೆಸ್ಬೇಕು? ಇವರು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸತ್ತೋಗ್ಬಿಡ್ಬೇಕು ಗಂಡಸು. ಒಟ್ಟಿನಲ್ಲಿ ದುಡ್ದು ಬಯಲು ಹಾಕಿ ಗಂಡಸು ಅದನ್ನ ಸತ್ತೋಗ್ಬಿಡ್ಬೇಕು. ಬಟ್ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿದೀವಲ್ಲ ಅಂತ ಹೇಳ್ತಾರ ಅವರು, ಸರ್ಕಾರದವರು. ಹೆಣ್ಮಕ್ಳಿಗೆ ಏನ್ ಫ್ರೀ ಕೊಟ್ಟಾರ? ಹೋಗ್ಲಿ, ಬರೋದು ಹೆಚ್ಚು ಕಮ್ಮಿ. ಇವಾಗ ಅಮ್ಮಮ್ಮ ಅಂದ್ರೆ ಒಂದ್ 4 ತಿಂಗಳು 5 ತಿಂಗಳು ಬಂದಿರ್ಬೇಕು ಅಷ್ಟೇ ಅವರು ಟೋಟಲ್ ಅಲ್ಲಿ. ಎಲ್ಲೆಲ್ಲಿ ಎಲೆಕ್ಷನ್ ನಡೀತದೆ ಅವ್ರಿಗೆ ಆರ್ಕೊಂಡು ಸುರಿಯೋದು, ಅಲ್ಲಿ 3 ತಿಂಗಳು ಮುಂಚೆಗೆ ದುಡ್ಡು ಹಂಚ್ಬಿಡೋದು. ಫೈನ್ ಸರ್, ಥ್ಯಾಂಕ್ ಯು. ರಿಪಬ್ಲಿಕನ್ ಜೊತೆ ಮಾತಾಡಿದಕ್ಕೆ. ಬೆಳಗಾವಿಯಿಂದ ಸಂತೋಷ್ ಅಂತ ಕರೆ ಮಾಡಿದ್ದಾರೆ. ಸಂತೋಷ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಏನ್ ಹೇಳ್ತೀರಿ ರೇಟ್ ಜಾಸ್ತಿ ಆಗಿರೋದಕ್ಕೆ? ಸರ್, ಮಾಡಿದ್ ಹಾಕ್ಬೇಕಲ್ರಿ ಸರ್. ಏನಂದ್ರಿ? ನಾವು ಮಾಡಿದ್ದಾನೆ ಉಣ್ಬೇಕಾಗುತ್ತೆ ಸರ್. ನಾವು ಈಗ ಏನ್ ಅನುಭವಿಸ್ತಾ ಇವಲ್ಲ ಸರ್, ನಾವು ಮತದಾನ ಮಾಡಿಸ್ಕೊಂಡು ರೊಕ್ಕ ತಗೊಂಡು
ಎಲ್ಲ ಮತದಾನ ಇದೆಲ್ಲ ಬೋಗಸ್ ಮಾಡಿಕೊಂಡು ಜನ ಆರಿಸಿ ಬರ್ತಾರೆ ಸರ್. ಇವ್ರು ರಾಜಕಾರಣಿಗಳು ಒಂದ್ ರೀತಿ ಒಂದು ತಮ್ಮ ರಾಜಕೀಯ ಆಡಳಿತದ ಸಂಬಂಧನೇ ಇವರು ಒಂದು ಅಧಿಕಾರ ಚಲಾಯಿಸಕ ಫ್ರೀ ಕೊಟ್ಟು ಜನರನ್ನೆಲ್ಲ ಒಂದು ತಪ್ಪು ದಾರಿಗೆ ಎಳಿತಾರೆ ಅಷ್ಟು. ಮತ್ತೆ ಸರ್ ಇದು ಫ್ರೀ ಎಷ್ಟು ಬೇಗ ಜಲ್ದಿ ಬಂದ್ ಮಾಡ್ತಾರಲ್ಲ ಸರ್, ಅಷ್ಟು ಒಳ್ಳೆಯದು ಸರ್. ಓಕೆ, ಥ್ಯಾಂಕ್ ಯು ಸಂತೋಷ್ ಅವರೇ, ರಿಪಬ್ಲಿಕನ್ ಜೊತೆ ಮಾತಾಡಿದ್ದಕ್ಕೆ. ಕಾಂಗ್ರೆಸ್ ಬೆಟರ್ ಅಲ್ಲ ಅಂತ ಅಷ್ಟೇ. ಬನ್ನಿ, ಸ್ಟೂಡೆಂಟ್ ಇದ್ದಾರೆ, ಮಾತಾಡ್ಸೋಣ. ಏನು ಹೇಳ್ತಾರೆ ಮೇಡಮ್? ಈಗ 15% ರೇಟ್ ಜಾಸ್ತಿ ಆಗಿದೆ. KSRTC ಅವರು ಸರ್ಕಾರ ಎಲ್ಲ ಬಸ್ಗಳು, ಈಗ BMTC ಆಯಿತು, KSRTC ಆಯಿತು, ನಿಮ್ಮ ಮನೆಯಲ್ಲಿ ನಿಮ್ಮನ್ನ ಬಿಟ್ಟು ಹೆಣ್ಮಕ್ಳು ಬಿಟ್ಟು ಯಾರಾದರೂ ಗಂಡ್ಮಕ್ಳು ಬಸ್ಸಲ್ಲಿ ಹೋದ್ರೆ 15% ಕಟ್ಟಬೇಕು. 100 ರೂಪಾಯಿ ಇದೆ, 115 ರೂಪಾಯಿ ಕಟ್ಟಬೇಕು. ಈಗ ಏನು ಹೇಳ್ತಾರೆ ಸರ್ಕಾರಕ್ಕೆ ಅಂತ? ಏನೋ ಮಾಡ್ಕೊಳ್ಳಿ ಬಿಡಿ ಸರ್, ಏನೋ ಅವ್ರ ಪಾಡಿಗೆ ಅವ್ರೇನೋ ನಮ್ಗಂತ ಬಸ್ಸು ಫ್ರೀ ಮಾಡ್ಬಿಟ್ಟವ್ರೆ, ಅದಕ್ಕೆ ಹೆಂಗೋ ರೇಟ್ ಜಾಸ್ತಿ ಮಾಡಬೇಕು. ಅದಕ್ಕೆ ಇವಾಗ ಬೇರೆ ಆಪ್ಷನ್ ಇಲ್ಲ. ನಿಮ್ಮ ಅಣ್ಣನಿಗೆ ನಿಮ್ಮ ಅಪ್ಪನಿಗೆ ಬರೀ ಆಗಲ್ವಾ ಅಂತ? ಎಂತಕ್ಕಾಗುತ್ತೆ, ಆಗಲ್ಲ, ದುಡಿತಾರಲ್ವ ಅವರು, ಅದಕ್ಕೆ ಮಾಡ್ತಾರೆ. ಅಲ್ಲ, ಎಲ್ಲ ಕಾಸ್ಟ್ಲಿ ಆಗ್ತಿದೆ ಅಂತ. ಏನೂ ಮಾಡೋಕ್ಕಾಗಲ್ಲ. ಅಪ್ಪ ಏನು ಮಾಡ್ತಿದ್ದಾರೆ ಮನೆಯಲ್ಲಿ? ಆಟೋ ಡ್ರೈವರ್. ದುಡಿತಿದ್ದಾರೆ. ರೇಟ್ ಜಾಸ್ತಿ ಆದರೆ ಪರವಾಗಿಲ್ಲ. ಇಲ್ಲ, ಅವ್ರು ಆಟೋದಲ್ಲಿ ಆಟೋ ಯೂಸ್ ಮಾಡ್ತಾರಲ್ಲ, ಸೊ ಬಸ್ ಅವಶ್ಯಕತೆ ಇಲ್ಲ. ಬಸ್ ಅವಶ್ಯಕತೆ ಇಲ್ಲ ಅವರಿಗೆ. ಅಷ್ಟೇ, ಅವರು ಅದು ಜಾಸ್ತಿ ಮಾಡಿ. ದರ ನಿಮ್ಮ ಡ್ಯಾಡಿಗೆ ಹೇಳ್ತಾರೆ ದರ ಏರಿಕೆ ಮಾಡಿ ಅಂತ ಏನಾದರೂ? ಇಲ್ಲ, ಅವರೇನು ಹೇಳಲ್ಲ. ಇಟ್ಸ್ ಜಸ್ಟ್ ಅ ಕಾಮನ್ ಮ್ಯಾನ್. ಅವರೇನು ಅಷ್ಟೊಂದು ಆಸೆ ಪಡಲ್ಲ ಅವರು. ದರ ಏರಿಕೆ ಮಾಡಿದ್ರೆ ಸರಿ ಇದೆ ಹಾಗಾದ್ರೆ? ಹಾಂ, ಸರಿ, ಪರವಾಗಿಲ್ಲ. ನಿಮಗೆ ಪ್ರಾಬ್ಲಮ್ ಆಗಲ್ವಾ ಬಸ್ಸಲ್ಲಿ ಅಂತ? ಇಲ್ಲ, ನಮಗೆ ಫ್ರೀ ಇದೆಯಲ್ಲ. ಅಲ್ಲ, ಜನ ಜಾಸ್ತಿ ಇರ್ತಾರೆ, ಸೀಟ್ ಸಿಗಲ್ಲ. ಹಂಗೇನಿಲ್ಲ. ಹಂಗೆ. ಥ್ಯಾಂಕ್ ಯು. ಸರ್ ಬನ್ನಿ. ನಮಸ್ಕಾರ ಸರ್. ಎಲ್ಲಿಗೆ ಹೊಂಟಿರಿ? ನಾವು ಎಲ್ಲೇ ಎಷ್ಟು ಇದು ಕಾರ್ಪೊರೇಷನ್ ಅಷ್ಟೇ ಹೋಗೋದು ನಾವು. ಇಲ್ಲ, ಸಿಟಿ ಒಳಗೆ ಅಡ್ಡಾಡ್ತೀರಿ. ಈಗ ಟಿಕೆಟ್ ರೇಟ್ ಜಾಸ್ತಿ ಮಾಡ್ಯಾರ, ಏನಂತೀರಿ? ಏನು ಅನ್ಬೇಕು ರೀ, ನಾವು ಏನು ಅನ್ಬೇಕು? ಮಾಡಿದ್ರೆ ಅವ್ರಿಗೆ ಕೇಳಬೇಕು ರೀ. ಅಲ್ಲ, ಇದು ತಪ್ಪಲ್ಲ? ತಪ್ಪು ಅವ್ರಿಗೆ, ಮತ್ತು ಅವ್ರದ್ದು ತಪ್ಪು ಅವ್ರಿಗೂ ಕೇಳಬೇಕು ರೀ. ಅದು ನಮಗೆ ಕೇಳಿದರೆ ಒಂದು ಕಡೆ ಜನಸಾಮಾನ್ಯರಲ್ಲಿ ಸಾಕಷ್ಟು ಆಕ್ರೋಶದ ಮಾತುಗಳು ವ್ಯಕ್ತವಾಗ್ತಾ ಇದ್ದಾವೆ. ಸರ್, ಟಿಕೆಟ್ ರೇಟ್ ಜಾಸ್ತಿ ಮಾಡ್ಯಾರ ಸರ್, ಏಕಾಏಕಿ 15% ಜಾಸ್ತಿ ಮಾಡ್ಯಾರ, ಏನು ಹೇಳ್ತೀರಿ? ಸರ್, ಇದು ಸರ್ಕಾರ ಮಾಡಿ ತಪ್ಪೈತ್ರಿ, ತಪ್ಪೈತಿ. ಜನಗಳಿಗೆ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟು ನಮ್ಮಂಥವ್ರು ಬಡವರಿಗೆ ಅಡ್ಡಾಡೋರಿಗೆ ಭಾಳ ತ್ರಾಸ ಮಾಡ್ಯಾರ ಸರ್ಕಾರ. ಮಹಿಳೆಯರಿಗೆ ಫ್ರೀ ಕೊಟ್ಟಾರ. ಈಗ ಅದು ಮಳೆ ಫ್ರೀ ಕೊಟ್ಟು ನಮ್ಮ ಗಂಡಸರುಗಳ ಹತ್ರ ರೊಕ್ಕ ಡಬಲ್ ತೊಗೋತಾರೆ ಅಷ್ಟೇ, ಮತ್ತೇನಿಲ್ಲ ರೀ. ಒಂದು ಕಡೆ ಫ್ರೀ, ಒಂದು ಕಡೆ ಇದು ಏನಿಲ್ಲ ರೀ, ಅದರೊಳಗೆ ಏನಿಲ್ಲ. ಕೊಟ್ಟು ಕಸ್ಕೊಳೋದು ಒಂದು ನೀತಿ ಇದು. ಕೊಟ್ಟು ಕಸು ಒಂದು ರೀತಿ. ಸರ್ಕಾರ ಯಾವುದೂ ಉದ್ಧಾರ ಮಾಡಿಲ್ಲ ರೀ. ಎಲ್ಲ ಕಡೆ ರೋಡ್ ಸರಿ ಇಲ್ಲ, ಏನಿಲ್ಲ, ಬರೀ ರೊಕ್ಕ ತಿಂತೈತಿ, ಬಟ್ ಸರ್ಕಾರ ಏನು ಕೆಲಸ ಮಾಡಲ್ಲ. ರಾಜ್ಯದೊಳಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಹಂಗೆ ಕುಂಟ್ಕೊಂತ ಸಾಗಕತ್ತವು, ಅವನ್ನ ಮಾಡಕ್ ತಯಾರಿಲ್ಲ. ಯಾವುದೂ ಅಭಿವೃದ್ಧಿ ಇಲ್ಲ, ಬರೀ ಟಿವಿಲಿ ಮಾತ್ರ ಅಭಿವೃದ್ಧಿ, ಇಲ್ಲಿ ನೋಡಿದ್ರೆ ಯಾವುದೂ ಅಭಿವೃದ್ಧಿ ಇರಲ್ಲ. ಈಗ ಈ ರೀತಿ ಹೆಚ್ಚಳ ಮಾಡಿದ್ರೆ ಏನು ಅನ್ಸುತ್ತೆ? ಇನ್ನು ಮಾಡಬಾರ್ದು, ಮಾಡಿದ್ರೆ ಸರ್ಕಾರ ಕೆಲಸ ಅದು ಮಾಡಬಾರ್ದು.